ಹೆತ್ತಮ್ಮ ಮಗನನ್ನ ಕೊಲೆ ಮಾಡ್ತಾಳೆ ಅಂದ್ರೆ ನಂಬೋದಕ್ಕಾಗುತ್ತಾ? ಇದನ್ನ ಯಾರೂ ನಂಬೋದಿಲ್ಲ. ಆದರೆ ನೆಲಮಂಗಲದಲ್ಲಿ ಇಂಥದೊಂದು ಘಟನೆ ನಡೆದು ಹೋಗಿದೆ. ಅದು ಯಾಕೆ ಅಂತ ನೀವೇ ನೋಡಿ. ಈ ಫೋಟೋದಲ್ಲಿ ಮುದ್ದು ಮುದ್ದಾಗಿ ಕಾಣ್ತಿರೋ ತನ್ಮಯ್ ಇನ್ನೂ 1ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದ. ಎಂದಿನಂತೆ ಶಾಲೆಗೆ ಹೋಗಿ ಬಂದಿದ್ದ. ಮಕ್ಕಳ ಜೊತೆಗೆ ಆಟವಾಡೋಕೆ ಸಿದ್ಧನಾಗಿದ್ದ. ಆದ್ರೆ ಅವರಮ್ಮ ಈತನ ಜೀವಕ್ಕೆ ಇತಿಶ್ರೀ ಹಾಡ್ಬಿಟ್ಟಿದ್ದಾಳೆ. ನೆಲಮಂಗಲದಲ್ಲಿ ಈ ಘಟನೆ ನಡೆದಿದ್ದು ವೈಷ್ಣವಿ ಅನ್ನುವ ಮಹಾತಾಯಿ ಸಂಪ್ನಲ್ಲಿ ಹಾಕಿ ಕೊಲೆ ಮಾಡಿದ್ದಾಳೆ. ಎಷ್ಟೊತ್ತಾದ್ರೂ ಮಗು ಕಾಣದೇ ಇದ್ದಾಗ ಹುಡುಕಾಟ ನಡೆಸಿದಾಗ ಈ ದುರಂತ ಕಥೆ ಬೆಳಕಿಗೆ ಬಂದಿದೆ. ನಾನು ಇಲ್ಲೆಲ್ಲ ಇದ್ದಾರೆ ಮೇಲೆಲ್ಲ ನೋಡಿದೆ, ಎಲ್ಲೋ ಕಾಣಲೇ ಇಲ್ಲ. ಆಮೇಲೆ ಎದ್ದು ಬಂದ್ರಲ್ಲ, ಮಗ ಅಲ್ಲೇ ಬಿಟ್ಬಿಟ್ಟು ಅವರೇನೋ ಅಂದ್ಬಿಟ್ಟು ಅವಾಗೆಲ್ಲ ನಮ್ಮ ಮಗ ಬಂದ ಅಷ್ಟೊತ್ತಿಗೆ. ಅವನು ಇಲ್ಲ, ಸಿಟಿಗೆ ಹೋಗಿದ್ದ. ಅವ್ನು ಬಂದಾಗ ನೋಡಪ್ಪ ಅಲ್ಲೇನೋ ಮಗ ಐತೇನೋ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ ಅವ್ನು ಒಳಕ್ಕೆ ಇಳಿದು ನೋಡೋ ಅಷ್ಟೊತ್ತಿಗೆ ಮಗುನೇ ಇರಲಿಲ್ಲ. ಈ ಥರ ಹಿಂಗಾಗೋಯ್ತು ಅನ್ನೋ ಅದಕ್ಕೆ ತಾನು ಕಿಚ್ಕೊಂಡು ನಂಗೆ ಭಯ ಆಗಿ ಓಡಿ ಬಂದೆ. ಹೆತ್ತ ತಾಯಿ ಹೀಗೆ ಮಾಡೋಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ವೈಷ್ಣವಿ ಮಾನಸಿಕ ಅಸ್ವಸ್ಥೆಯಾಗಿದ್ರಿಂದ ಈ ಅಚಾತುರ್ಯ ಮಾಡಿದ್ದಾಳೆ ಅನ್ನೋದು ಸ್ಥಳೀಯರ ಅಭಿಪ್ರಾಯ. 5 ದಿನದಲ್ಲಿ ಇವರು ಮನೆ ಖಾಲಿ ಮಾಡಲು ನಿರ್ಧರಿಸಿದ್ರಂತೆ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾ ಇದ್ರಿ. ಈಗಾಗಲೇ 1 ವರ್ಷದಿಂದ ನಮ್ಮ ಮನೆ ಬಂದು 1 ವರ್ಷ ಆಗಿದೆ. ತೋರಿಸ್ತಾ ಇದ್ರು ಹಾಸ್ಪಿಟ್ಲಿಗೆ. ಏನೋ ಮೆಂಟ್ಲಲ್ಲ ಇದರಲ್ಲಿ ಸ್ಪಂದನ ಹಾಸ್ಪಿಟ್ಲಲ್ಲಿ ಎಲ್ಲ ತೋರಿಸ್ತಾ ಇದ್ರು. ಯಾವಾಗಲೂ ಜಗಳ ಅವ್ರ ಮನೆಗೆ ಆಡ್ತಾಯಿದ್ರು. ಗಂಡ ಹೆಂಡರು ಜಗಳ ಯಾವಾಗಲೂ ಆಡ್ತಾಯಿದ್ರು. ಅಷ್ಟಂತೂ ಗೊತ್ತಿತ್ತು. ನಾವು ಖಾಲಿ ಮಾಡೋಕ್ಕೆ ಹೇಳಿದ್ದು, ಖಾಲಿ ಮಾಡಿಬಿಡಿ ಯಾವಾಗಲೂ ಜಗಳ ಅಂತ. ಇನ್ನೊಂದು 5 ದಿವಸ ಇತ್ತು ಖಾಲಿ ಮಾಡೋದಕ್ಕೆ. ಒಟ್ಟಿನಲ್ಲಿ ಹೆತ್ತಮ್ಮನೆ ತನ್ನ ಮಗುವನ್ನ ಬಲಿ ತೆಗೆದುಕೊಂಡಿರುವುದು ವಿಪರ್ಯಾಸ. ಮಂಜುನಾಥ್, ಸುವರ್ಣ ಸುದ್ದಿವಾಹಿನಿ, ಆನೇಕಲ್. ಬಂಕ್ ಮಾಲೀಕರು ಮೋಸ ಮಾಡೋದು ಹೊಸತೇನಲ್ಲ. ಕೊಟ್ಟ ದುಡ್ಡಿಗೆ ಸರಿಯಾಗಿ ಪೆಟ್ರೋಲ್ ಹಾಕೋದಿಲ್ಲ. ಆದರೆ ಇವತ್ತು ಡೀಸೆಲ್ಗೆ ಸೀಮೆ ಎಣ್ಣೆ ಮಿಕ್ಸ್ ಮಾಡಿ ದೊಡ್ಡ ಅವಾಂತರ ಸೃಷ್ಟಿಸಿದ್ರು. ವೀರಸಂದ್ರ ಗೇಟ್ನಲ್ಲಿರುವ ಶಾಂತಿ ಪೆಟ್ರೋಲ್ ಬಂಕ್ಗೆ ಗ್ರಾಹಕರೊಬ್ಬರು ಸ್ಕಾರ್ಪಿಯೋ ಕಾರ್ಗೆ ಡೀಸೆಲ್ ಹಾಕಿಸಿದ್ದಾರೆ. ಬಂಕ್ನಿಂದ 10 ಕಿಲೋಮೀಟರ್ ಹೋಗಿದ್ದೇ ತಡ ಸ್ಕಾರ್ಪಿಯೋ ಸಡನ್ ಆಗಿ ಆಫ್ ಆಗಿಬಿಡ್ತು. ಚಾಲಕ ಎಷ್ಟೇ ಪ್ರಯತ್ನ ಪಟ್ಟರೂ ಸ್ಟಾರ್ಟ್ ಆಗಲೇ ಇಲ್ಲ. ಕೊನೆಗೆ ಮೆಕ್ಯಾನಿಕ್ ಒಬ್ಬರನ್ನು ಕರೆಸಿದ್ದಾರೆ. ಆ ಮೆಕ್ಯಾನಿಕ್ಗೂ ಕಾರಿನ ಸಮಸ್ಯೆ ಗೊತ್ತಾಗಲಿಲ್ಲ. ಬಳಿಕ ಅಸಲಿ ವಿಷಯ ಹೊರಬಿದ್ದಿದೆ. ಡೀಸೆಲ್ ಟ್ಯಾಂಕ್ ತೆಗೆದಾಗ ಸೀಮೆ ಎಣ್ಣೆ ವಾಸನೆ ಬಂದಿದೆ. 11:30ಕ್ಕೆ ಇಲ್ಲಿ ಡೀಸೆಲ್ ಹಾಕೋದಕ್ಕೆ ಬಂದಿದ್ದೆ. ಆಗ ಡೀಸೆಲ್ 500 ರೂಪಾಯಿ ಡೀಸೆಲ್ ಹಾಕ್ಕೊಂಡು ನಾನು ಸಿಟಿಗೆ ಹೊರಟಿದ್ದೆ. ಜಯನಗರ ಸಿಗ್ನಲಲ್ಲಿ ಗಾಡಿ ಆಫ್ ಆಯಿತು. ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ಹಿಂದೆ ಗಾಡಿಯವರು ಎಲ್ಲರೂ ತುಂಬ ಚೀರಾಡ್ತಾ ಇದ್ರು. ಹಾಗಾಗಿ ಮತ್ತೆ ಗಾಡಿ ತಳ್ಕೊಂಬಂದು ಸೈಡಿಗೆ ಬಿಟ್ಬಿಟ್ಟು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸಿದಾಗ ಮೆಕ್ಯಾನಿಕ್ ಎಲ್ಲ ಚೆಕ್ ಮಾಡಿ ಇದರಲ್ಲಿ ಡೀಸೆಲಲ್ಲಿ ಕೆರೋಸಿನ್ ಮಿಕ್ಸ್ ಆಗಿದೆ, ದಯವಿಟ್ಟು ಯಾವ ಬಂಕಲ್ಲೂ ಹಾಕಿದ್ರೆ ಅಲ್ಲಿ ಹೋಗಿ ಕೇಳ್ರಿ ಅಂತ ಕೇಳಿದ್ರು. ನಾನು ಅಲ್ಲಿ ಗಾಡಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದು ಇವ್ರ ಹತ್ರ ಕೇಳಿದ್ದೀನಿ. ಆ ಡೀಸೆಲ್ ತೆಗೆದು ಬೇರೆ ಡೀಸೆಲ್ ಹಾಕಿದಾಗ ಕಾರು ಸ್ಟಾರ್ಟ್ ಆಗಿದೆ. ಇದರಿಂದ ರೊಚ್ಚಿಗೆದ್ದ ಗ್ರಾಹಕರು ಶಾಂತಿ ಪೆಟ್ರೋಲ್ ಬಂಕಿಗೆ ಬಂದು ಕೇಳಿದಾಗ ಮಾಲೀಕರೇ ಇವರನ್ನು ದಬಾಯಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಗ್ರಾಹಕರು ಮತ್ತಷ್ಟು ಸ್ಥಳೀಯರೊಂದಿಗೆ ಸೇರಿಕೊಂಡು ಮಾಲೀಕರನ್ನು ತರಾಟೆಗೆ ತೆಗೆದುಕೊಂಡರು. ನಾವು ಡೀಸೆಲ್ ಸ್ವಲ್ಪ ಕೈಯಲ್ಲಿ ಹಾಕಿ ಚೆಕ್ ಮಾಡಿ ನೋಡಿದ್ವಿ. ಕೆರೋಸಿನ್ ಸ್ಮೆಲ್ ಗೊತ್ತಾಗ್ತಾ ಇತ್ತು. ಸರಿ, ಆ ಥರ ಆಗಿದ್ರೆ ಬಂಕ್ ಸೀಜ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೌದು, ಇವಾಗ ಟೆಸ್ಟಿಗೆ ಕಳಿಸ್ತಾ ಇದ್ದೀವಿ. ಅದೇನಾದರೂ ಪ್ರೂವ್ ಆಯಿತು ಅಂದರೆ ಬಂಕ್ ಸೀಜ್ ಮಾಡಲೇಬೇಕು. ಕೆಲವತ್ತು ಬಂಕ್ ಬಳಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ವಿಷಯ ತಿಳಿದ ಪರಪ್ಪನ ಅಗ್ರಹಾರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಸ್ಥಿತಿ ಹತೋಟಿಗೆ ತಂದರು. ದೂರು ದಾಖಲಿಸಿಕೊಂಡ ಪೊಲೀಸರು ಡೀಸೆಲ್ನ ಸ್ಯಾಂಪಲ್ ಅನ್ನು ವಿಧಿವಿಜ್ಞಾನ ಕೇಂದ್ರಕ್ಕೆ ಕಳುಹಿಸಿದ್ದಾರೆ. ಏನೇ ಆಗಲಿ ಡೀಸೆಲ್ ಪೆಟ್ರೋಲ್ ಹಾಕಿಸುವ ಮುನ್ನ ಎಚ್ಚರ. ಮಂಜುನಾಥ್, ಆನೇಕಲ್, ಸುವರ್ಣ ನ್ಯೂಸ್, ಬೆಂಗಳೂರು. ಬೆಂಗಳೂರಿನಲ್ಲಿ ರೋಡ್ ರೋಮಿಯೋ ಒಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಲ್ಲೇಶ್ವರಂನ ರಾಣಿ ಅಮ್ಮಣ್ಣಿ ಕಾಲೇಜ್ ಬಳಿ ಕಾಲೇಜು ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ಶ್ರೀನಿವಾಸ್ ಮೂರ್ತಿ ಎಂಬಾತನನ್ನ ಮಲ್ಲೇಶ್ವರಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ 1 ವಾರದಿಂದ ಕಾಲೇಜಿನ ಸುತ್ತಮುತ್ತ ಓಡಾಡ್ತಾ ಇದ್ದ ಶ್ರೀನಿವಾಸ್ ಇವತ್ತು ಮಧ್ಯಾಹ್ನ ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಇದರಿಂದ ಕೆರಳಿದ ವಿದ್ಯಾರ್ಥಿನಿಯರು ಮತ್ತು ಸ್ಥಳೀಯರು ರೊಚ್ಚಿಗೆದ್ದು ಪೊಲೀಸರಿಗೆ ಹಿಡಿದೊಪ್ಪಿಸಿದ್ದಾರೆ. ಸರ್, ಅಮ್ಮಣ್ಣಿ ಮಹಾರಾಣಿ ಕಾಲೇಜ್ ಹತ್ರ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಒಂದು ಆಟೋ ಡ್ರೈವರು ಪ್ರತಿದಿನ ಹುಡುಗಿರಿಗೆ
ಪ್ಯಾಂಟ್ ಬಿಚ್ಚಿಬಿಟ್ಟು ಅವನು ಕಾಚ ಬಿಚ್ಚಿಬಿಟ್ಟು ಹುಡುಗಿರು ತೋರಿಸೋನಂತೆ. ಡೈಲಿ ಅವ್ರು ಸಹಿಸ್ಕೊಂಡು ಇವತ್ತು ವಾರದಿಂದ ಸಹಿಸ್ಕೊಂಡು ಇವತ್ತು ರಚ್ಚಿಗೆದ್ದಿದ್ದಾರೆ. ಹುಡುಗಿರು ಏನು ಅಂತ ಹೇಳ್ಬಿಟ್ಟು ಇವತ್ತು ತೋರಿಸಿದ್ದಾರೆ. ಅವರೆಲ್ಲ ಅವ್ರಿಗೆ ತುಂಬ ಅಸಹ್ಯವಾಗಿ ಅವನು ಇದು ಮಾಡ್ತಾ ಅಲ್ಲಿ ಡೈಲಿ ತೋರಿಸ್ತಾ ಇದ್ದ ಆಟೋ ಡ್ರೈವರು. ಈ ಆಟೋ ಡ್ರೈವರ್ಗಳೆಲ್ಲರೂ ಅವ್ರು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಾರಣಗಳಿರುತ್ತವೆ. ಆದರೆ ಹೆಂಡತಿ ಕೆಲ್ಸಕ್ಕೆ ಹೋದ ಮಾತ್ರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋದನ್ನ ಕೇಳಿದ್ದೀರಾ? ವಿಚಿತ್ರ ಅನಿಸಿದ್ರೂ ಕೂಡ ಈ ಘಟನೆ ಸತ್ಯ. ಫ್ಯಾನಿಗೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ಈತನ ಹೆಸರು ಪದ್ಮನಾಭ್. 7 ವರ್ಷದ ಹಿಂದೆ ರಾಜೇಶ್ವರಿ ಎಂಬ ಯುವತಿಯನ್ನ ಮದುವೆಯಾಗಿದ್ದ. ಕುಡಿತದ ಗೀಳು ಹತ್ತಿಸಿಕೊಂಡಿದ್ದ ಪದ್ಮನಾಭ್ ಕೆಲಸಕ್ಕೆ ಹೋಗದೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದ. ಪತ್ನಿ ರಾಜೇಶ್ವರಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಕೆಲಸಕ್ಕೆ ಹೋಗ್ತಿದ್ಲು. ಹೆಂಡತಿ ಕೆಲಸಕ್ಕೆ ಹೋಗುತ್ತಿದ್ರೆ ಆಕೆ ಸೆರಗಲ್ಲಿ ಜೀವನ ಮಾಡ್ತಿದ್ದ. ಒಂದೆರಡು ತಿಂಗಳಿಂದ ಅವರ ಮನೆಯವರು ಕೆಲಸಕ್ಕೆ ಸೇರಿ ಇದು ಮಾಡಿದೆ. ಆವಾಗಿಂದ ಸ್ವಲ್ಪ ಇವನಿಗೊಂದು ಸ್ವಲ್ಪ ಬೇಸರ ಆಗಿರಬಹುದು. ಹೆಂಡತಿ ಸಂಪಾದನೆ ಮಾಡ್ತಾಯಿದ್ದಾರೆ, ನಾನು ನಿರ್ದೋಗಿದ್ದೇನೆ ಅಂದ್ಬಿಟ್ಟು ಇವನು ಸ್ವಲ್ಪ ಆಲ್ಕೋಹಾಲ್ ಅಡಿಕ್ಟ್ ಆಗಿರೋದ್ರಿಂದ ಏನೋ ಮನಸ್ತಾಪ, ಗಂಡ ಹೆಂಡತಿಯಲ್ಲಿ ಏನೋ ಮನಸ್ತಾಪ ಆಗಿದೆ, ಅಥವಾ ಇವನು ಮನಸ್ಸಿನೊಂದು ಏನೋ ನನಗೆ ಕೆಲಸ ಇಲ್ಲ ಅಂದ್ಬಿಟ್ಟು ಈ ಥರ ಏನೋ ಆಲ್ಕೋಹಾಲ್ ಹೆಚ್ಚಾಗಿ ಕುಡಿದು ಈ ಥರ ಮಾಡ್ಕೊಂಡಿರ್ಬೋದು ಅಂತ ಊಹೆ. ಇಷ್ಟೇ ಆಗಿದ್ರೆ ಜೀವನ ಹೆಂಗೋ ನಡೆದು ಹೋಗ್ತಿತ್ತು. ಆದ್ರೆ ಹೆಂಡತಿ ಕೆಲಸಕ್ಕೆ ಹೋಗ್ತಿರೋದು ಪದ್ಮನಾಭ್ಗೆ ಸರಿ ಕಾಣ್ತಿರ್ಲಿಲ್ಲ. ಇದಕ್ಕಾಗಿ ಕುಡಿದು ಗಲಾಟೆ ಮಾಡ್ತಿದ್ದ. ನಿನ್ನೆ ರಾತ್ರಿ ಕುಡಿದು ಮನೆಗೆ ಬಂದು ಇದೇ ವಿಷಯಕ್ಕೆ ಜಗಳವಾಗಿ ಬಳಿಕ ಕೊಠಡಿಗೆ ಹೋಗಿ ನೇಣಿಗೆ ಶರಣಾಗಿದ್ದಾನೆ. ಒಂದು 7-8 ವರ್ಷದಿಂದ ಫಸ್ಟ್ ಪ್ರಾವಿಷನ್ ಸ್ಟೋರಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರದ್ದೇ ಪ್ರಾವಿಷನ್ ಸ್ಟೋರ್ ಇದೆ. ಪ್ರಾವಿಷನ್ ಸ್ಟೋರಲ್ಲಿದ್ದರೆ ಇವ್ರು ಕುಡ್ತಾ ನೋಡ್ಬಿಟ್ಟು ಅಣ್ಣ ತಮ್ಮದಿರೆಲ್ಲ ಸ್ವಲ್ಪ ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಪ್ರಾವಿಷನ್ ಸ್ಟೋರ್ ಬಿಟ್ಬಿಟ್ರು. ಬಿಟ್ಟಿದ ತಕ್ಷಣ ಅವನು ಕುಡ್ತಾ ಇನ್ನೂ ಜಾಸ್ತಿ ಮಾಡ್ಕೊಂಡು ಇದು ಮಾಡಿಕೊಂಡು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಲಸಕ್ಕೆ ಬಾರದ ಉಂಡಾಡಿ ಗುಂಡನೊಬ್ಬ ವಿನಾಕಾರಣ ಸಾವಿಗೆ ಶರಣಾಗಿದ್ದಕ್ಕೆ ಏನೆನ್ನಬೇಕೋ ಏನೂ ಮಾಡಲಾಗದವನು ಸಾವಿಗೆ ಶರಣಾಗಿದ್ದಾನೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು.